ಇನ್ನು ರಾಜಶೇಖರ್ ದೇಹದಲ್ಲಿ ಸಿಕ್ಕಂತ ಬುಲೆಟ್ ಅನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ಕೇಂದ್ರಕ್ಕೆ ರವಾನಿಸಿ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿ ಬಿದ್ದಿದ್ದಂತಹ ಗನ್ ಕೂಡ ಜಪ್ತಿಯನ್ನ ಮಾಡಲಾಗಿದೆ. ಸ್ಥಳದಲ್ಲಿ ಬಿದ್ದಿದ್ದ ಗನ್ ಕ್ಯಾಪ್ ಜಪ್ತಿ ಮಾಡಿ ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ. ಗನ್ ಮಾರ್ಕ್, ದೇಹದಲ್ಲಿ ಸಿಕ್ಕ ಗುಂಡಿನ ಮಾರ್ಕ್ ಎಲ್ಲವನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಎರಡೂ ಮಾರ್ಕ್ ಮ್ಯಾಚ್ ಆದರೆ ಗನ್ ಮೂಲ ಪತ್ತೆಯಾಗೋದು ಬಹಳ ಸುಲಭ ಆಗುತ್ತೆ. ಸದ್ಯ ಎಫ್ಎಸ್ಎಲ್ನಲ್ಲಿ ಗುಂಡು, ಕ್ಯಾಪು, ಗನ್ ಮಾರ್ಕ್ಗಳ ಪರಿಶೀಲನೆ ನಡೀತಾ ಇದೆ. ಮೊಬೈಲ್ ವಿಡಿಯೋ ಪರಿಶೀಲಿಸಿ ಪ್ರತಿಯೊಬ್ಬರ ವಿಚಾರಣೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ಯಾರ್ಯಾರು ಗನ್ ಬಳಕೆ ಮಾಡಿದ್ದಾರೆ, ಆ ಗನ್ ಯಾರ್ದು, ಯಾಕಲ್ಲಿ ತಗೊಂಡು ಬಂದಿದ್ರು ಅಂತ ಪರಿಶೀಲನೆ ನಡೆಯುತ್ತೆ. ಯಾವ ಗನ್ನಿಂದ ಬುಲೆಟ್ ಫೈರ್ ಆಗಿದೆ ಅನ್ನೋ ತಪಾಸಣೆ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಅಕ್ರಮ ಗನ್ ಬಳಕೆಯಾಗಿರೋ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಅಲ್ಲಿ ಒಬ್ಬ ಪೇಟವನ್ನ, ರೆಡ್ ಕಲರ್ ಪೇಟ ಏನು ಹಾಕೊಂಡಿದ್ದಾನೆ, ಆತ ಸರ್ದಾರ್ಜಿ ತರ ಇದ್ದಾನೆ ಅವನು. ಆತ ಅಲ್ಲಿ ಬುಲೆಟ್ ಗನ್ನನ್ನ ಫೈರ್ ಮಾಡ್ತಾ ಇರೋ ದೃಶ್ಯಗಳನ್ನ ನೀವು ಗನ್ನಿಂದ ಫೈರ್ ಮಾಡ್ತಾ ಇರೋ ದೃಶ್ಯಗಳನ್ನ ನೀವು ಗಮನಿಸಬಹುದು. ಆತ ಕೂಡ ಸಿಕ್ಕಿದಾನೋ ಇಲ್ಲ ಅವನು ಎಸ್ಕೇಪ್ ಆಗಿದಾನೋ ಏನು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ನಡೀಬೇಕಾಗುತ್ತೆ. 100% ಆತ ಖಾಸಗಿ ಗನ್ಮ್ಯಾನ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆತ ಡಿಪಾರ್ಟ್ಮೆಂಟ್ ಗನ್ಮ್ಯಾನ್ ಅಲ್ಲವೇ ಅಲ್ಲ, ಅಂದರೆ ಸರ್ಕಾರಿ ಗನ್ಮ್ಯಾನ್ ಅಲ್ಲ, ಪ್ರೈವೇಟ್ ಗನ್ಮ್ಯಾನ್ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಇಲ್ಲಿ. ಸೊ ಆತ ತಪ್ಪಿಸ್ಕೊಂಡಿದ್ದಾನ ಅಥವಾ ಆತನ ಗನ್ಗಳನ್ನ ವಶಕ್ಕೇನಾದ್ರು ಪಡ್ಕೊಂಡಿದ್ದಾರಾ, ವಿಚಾರಣೆ ನಡೆಸ್ತಾ ಇದ್ದಾರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳು ಹೊರಗಡೆ ಬರಬೇಕು. ಬಳ್ಳಾರಿ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸದ್ಯ ರಾಜಶೇಖರ್ ದೇಹ ಹೊಕ್ಕಿದಂತಹ 12 mm ಬುಲೆಟ್ ಏನಿತ್ತು ಅದನ್ನ ಹೊರಗಡೆ ತೆಗೆದು ಅದನ್ನ ಎಫ್ಎಸ್ಎಲ್ಗೆ ಕೂಡ ರವಾನಿಸಲಾಗಿದೆ. ಈಗ ಸಾಕಷ್ಟು ಪೊಲೀಸರು ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ಕೆಲವೊಂದಿಷ್ಟು ಗನ್ಮ್ಯಾನ್ಗಳು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯ ಬಳ್ಳಾರಿಯ ಪರಿಸ್ಥಿತಿ ಹೇಗಿದೆ, ಈ ತನಿಖೆಯ ವಿಚಾರವಾಗಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ವೀರೇಶ್? ಹೌದು ಸಿಂಧೂರ, ಈ ಒಂದು ಬಳ್ಳಾರಿಯ ರೆಡ್ಡಿ ವರ್ಸಸ್ ರೆಡ್ಡಿಯ ನಡುವೆ ಈ ಒಂದು ಬ್ಯಾನರ್ ಪಾಲಿಟಿಕ್ಸ್ ಅಲ್ಲಿ ಹನ್ಕೊಳ್ಳದ ರೀತಿಯಾದಂತಹ ಮಹಾನ್ ಘಟನೆಗಳೆಲ್ಲ ನಡೆದು ಹೋಗಿದೆ ಅಂತಂದೇಳಿ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಈ ಒಂದು ಬ್ಯಾನರ್ ಪಾಲಿಟಿಕ್ಸ್ಗೆ ತೆರೆ ಬೀಳುತ್ತದೆ ನಿನ್ನೆ ಮೊನ್ನೆಯೊಳಗೆ ಅಂತಂದೇ ಅನ್ಕೊಂಡ್ರೆ ಇದು ದಿನಕ್ಕೊಂದು ತಿರುವು ಪಡೆಯುವುದರ ಮೂಲಕ ಮತ್ತಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಈ ಒಂದು ಘಟನಾವಳಿಯಲ್ಲಿ ಬಳಸಿರತಕ್ಕಂತಹ ಈ ಒಂದು ಗನ್ಗಳ ವಿಚಾರದಿಂದಾಗಿ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಈ ಒಂದು ರಾಜಶೇಖರ್ ಅವರು ಮೃತಪಟ್ಟಿದ್ದಾರೆ. ಇವರ ವಿಚಾರವಾಗಿ ಈ ಒಂದು ಬುಲೆಟ್ ಅನ್ನು ಪರಿಶೀಲನೆ ನಡೆಸಿದಾಗ 12 mm ಬುಲೆಟ್ ಮತ್ತು ಖಾಸಗಿ ಗನ್ನಿಂದ ಬಂದಿರತಕ್ಕಂಥದ್ದು ಮೇಲ್ನೋಟಕ್ಕೆ ಈಗ ಪರಿಶೀಲನೆಯಲ್ಲಿ ತಿಳಿದಿದೆ. ಆದರೆ ಈ ಬುಲೆಟ್ ನ ಹೇಗೆ, ಅದು ಯಾರ ಕಡೆಯಿಂದ ಬಂದಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳಲು ಈ ಒಂದು ಬೆಂಗಳೂರಿನ ಮಡಿವಾಳ ಎಫ್ಎಸ್ಎಲ್ ವರದಿಗೆ ಕಳಿಸಲಾಗಿದೆ ಈಗಾಗಲೇ. ಹಾಗೂ ಈ ಒಂದು ಪ್ರೈವೇಟ್ ಗನ್ಮ್ಯಾನ್ಗಳ ಹತ್ರ ಇರತಕ್ಕಂಥ ಗನ್ಗಳನ್ನು ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ಅದೇ ರೀತಿ ಈ ಸರ್ಕಾರದಿಂದ ಏನು ಪ್ರಾಣ ರಕ್ಷೆಗೆ ಅಥವಾ ಆತ್ಮರಕ್ಷಣೆಗೆ ಪಡೆದಿರತಕ್ಕಂಥ ಗನ್ಗಳನ್ನು ಸಹ ಈ ಒಂದು ಕೃತ್ಯದಲ್ಲಿ ಪಾಲ್ಗೊಂಡ ಎರಡೂ ಕಡೆಯವರಿಂದಲೂ ಸಹ ಈಗಾಗಲೇ ಪೊಲೀಸ್ ಇಲಾಖೆಯವರು ವಶಕ್ಕೆ ಪಡೆದು ತನಿಖೆಯನ್ನು ಆರಂಭಿಸಿದ್ದಾರೆ. ಆದರೆ ಇಲ್ಲಿವರೆಗೂ ಪೊಲೀಸರೇನು ವಶಪಡಿಸಿಕೊಂಡಿರ್ತಕ್ಕಂಥ ಗನ್ಗಳಿಂದ ಇದು ಫೈರ್ ಆಗಿರೋ ಬುಲೆಟ್ ಅಲ್ಲ. ಅದರಿಂದಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಪರವಾನಗಿ ರಹಿತವಾಗಿರತಕ್ಕಂತಹ ಒಂದು ಅಕ್ರಮವಾಗಿ ಇಟ್ಟುಕೊಂಡಿರ್ತಕ್ಕಂತಹ ಒಂದು ದುರುದ್ದೇಶದಿಂದ ಇಟ್ಟುಕೊಂಡಿರ್ತಕ್ಕಂತಹ ಮೊದಲೇ ಪ್ರೀ ಪ್ಲಾನ್ ಆಗಿ ಮಾಡಿಕೊಂಡು ಈ ಒಂದು ಶೂಟ್ ಮಾಡುವ ಉದ್ದೇಶದಿಂದ ಇಟ್ಟುಕೊಂಡಿರ್ತಕ್ಕಂತಹ ಈ ಒಂದು ರೈಫಲ್ ನಿಂದನೇ ಇದು ಒಂದು ಶೂಟ್ ನಡೆದಿದೆ. ಇದೇ ಈ ಒಂದು ರಾಜಶೇಖರ್ ಸಾವಿಗೆ ಕಾರಣವಾಗಿದೆ ಎನ್ನುತ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದೆಲ್ಲ ಬೆಳವಣಿಗೆಯ ನಡುವೆ ನಿನ್ನೆವರೆಗೂ ಈ ಒಂದು ಕಾಂಗ್ರೆಸ್ಸಿನ ನಾಗೇಂದ್ರ, ಜೆಎನ್ ಗಣೇಶ್ ಹಾಗೂ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಅವರು ಸುದ್ದಿಗೋಷ್ಠಿ ಮಾಡುವುದರ ಮೂಲಕ ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಮತ್ತು ಅವರ ಆರೋಪಗಳನ್ನು ಮಾಡುವಂತಹ ಕಾರ್ಯಕ್ಕೆ ಈ ಒಂದು ಮುಂದಾದರು. ಅದೇ ರೀತಿಯಾಗಿ ಬಿಜೆಪಿಯಿಂದಲೂ ಸಹ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಹಾಗೂ ಇತರೆ ಅವರು ಸಹ ನೇರವಾಗಿ ಕಾಂಗ್ರೆಸ್ ಅವರ ಮೇಲೆ ಆರೋಪ ಪ್ರತ್ಯಾರೋಪವನ್ನು ಮಾಡತಕ್ಕಂಥ ಕೆಲಸ ನಡೆದವು. ಆದರೆ ನಿನ್ನೆಗೆ ನಿಲ್ಲುತ್ತದೆ ಅನ್ಕೊಂಡಿರತಕ್ಕಂಥ ಈ ಒಂದು ಬ್ಯಾನರ್ ಪಾಲಿಟಿಕ್ಸ್ಗೆ ಇವತ್ತು ಸಹ ಮುಂದುವರೆದಿದೆ. ಯಾಕೆಂದ್ರೆ ಈಗಾಗಲೇ ಈ ಒಂದು ಕಾಂಗ್ರೆಸ್ಸಿನ ಈ ಒಂದು ಸಿದ್ದರಾಮಯ್ಯ ಅವರ ಆಪ್ತ ಬಂಟನಾಗಿರತಕ್ಕಂಥ ಎಚ್.ಎಂ. ರೇವಣ್ಣನವರು ಇದೀಗ ಬಳ್ಳಾರಿಗೆ ಆಗಮಿಸಿ ಪರಿಸ್ಥಿತಿಯನ್ನು ಅವಲೋಕಿಸಲಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ಸಂಜೆ 5 ಗಂಟೆಗೆ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಸಹ ಬಳ್ಳಾರಿಗೆ ಆಗಮಿಸಲಿದ್ದಾರೆ. ಇದೇ ರೀತಿಯಾಗಿ ಆ ಕಡೆ ಕಾಂಗ್ರೆಸ್ ಬಿಜೆಪಿಯವರ ಪಾಳ್ಯದಲ್ಲಿ ನೋಡಿದಾಗ ಮತ್ತಷ್ಟು ನಿನ್ನೆ ವಿಜೇಂದ್ರ ಅವರು ಬಂದು ಭೇಟಿ ನೀಡಿದ್ರು. ಈಗ ಇವತ್ತು ಸಹ ಮತ್ತಷ್ಟು ಜನ
ಇದು ಒಂದು ರಾಜ್ಯ ನಾಯಕರು, ಬಿಜೆಪಿಯ ರಾಜ್ಯ ನಾಯಕರು ಬಂದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಸಮಾಧಾನ ಹೇಳಿ ಧೈರ್ಯ ತುಂಬುವ ಕಾರ್ಯ ಮಾಡುವಂತಹ ಪರಿಸ್ಥಿತಿಯು ಇದೆ. ಇದಕ್ಕಾಗಿಯೇ ಈಗ ನಿನ್ನೆಯಿಂದ ಇವತ್ತಿನವರೆಗೆ ನಡೆದಿರತಕ್ಕಂತಹ ಒಂದು ಬೆಳವಣಿಗೆಯ ಬಗ್ಗೆ ಈ ಕಡೆ ಎಚ್.ಎಂ. ರೇವಣ್ಣ ಅವರು ಸುದ್ದಿಗೋಷ್ಠಿ ಮಾಡಲು ಸಿದ್ಧರಿದ್ದಾರೆ. ಅದೇ ರೀತಿ 12 ಗಂಟೆಗೆ ಈ ಒಂದು ಜನಾರ್ದನ್ ರೆಡ್ಡಿ ಅವರು ಸಹ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈ ಒಂದು ಎಲ್ಲೋ ಒಂದು ಕಡೆ ಈ ಒಂದು ಬ್ಯಾನರ್ ಪಾಲಿಟಿಕ್ಸ್ ನ ಬುಲೆಟ್ ಶೂಟ್ ನಿಂದಾಗಿ ಈ ಒಂದು ಬಳ್ಳಾರಿಯು ಅತಂತ್ರವಾದಂತಹ ಸ್ಥಿತಿಯಲ್ಲಿ ಜನರು ಭಯದ ವಾತಾವರಣದಲ್ಲಿ ಏನಾಗುತ್ತದೆ ಎನ್ನುತ್ತಕ್ಕಂತಹ ಭಾವನೆಯಲ್ಲಿ ಬದುಕುವಂತಹ ಒಂದು ವಿಚಾರ ಆಗಿದೆ. ಎಲ್ಲೋ ಒಂದು ಕಡೆ 2026ರ ಒಂದು ಗಳಿಗೆ ಬಳ್ಳಾರಿಗೆ ಈ ಒಂದು ಆಘಾತವನ್ನು ಉಂಟು ಮಾಡಿದೆ ಎನ್ನುತ್ತಕ್ಕಂತಹ ಮಾತನ್ನು ಸಾರ್ವಜನಿಕರು ಮಾತನಾಡಿಕೊಳ್ಳತಕ್ಕಂತಹ ಪರಿಸ್ಥಿತಿಯಾಗಿದೆ. ಈಗ ಎಚ್.ಎಂ. ರೇವಣ್ಣನವರು ಸುದ್ದಿಗೋಷ್ಠಿಯ ನಂತರ ಈ ಒಂದು ಮೃತ ರಾಜಶೇಖರ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ ಎನ್ನುವುದು ತಿಳಿದು ಬರ್ತಾ ಇದೆ. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು ಸೋ ಮಚ್.